ಸಮಾಜಕ್ಕೆ ಬೆಳಕು ಚೆಲ್ಲುವ ವಿಚಾರಗಳೊಂದಿಗೆ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಸಲಹೆಗಳು ಪತ್ರಿಕೆಗಳಿಂದ ನಿರೀಕ್ಷಿಸಲಾಗುತ್ತಿದೆ. ಜನಸಾಮಾನ್ಯರಿಗೆ ಉಪಯುಕ್ತ ಹಾಗೂ ಸಮಾಜಕ್ಕೆ ಒಳಿತಾಗುವ ಕೆಲಸ ನಿರಂತರ ಮುಂದುವರಿಯಬೇಕು. ಬಸ್ ಸಿಬ್ಬಂದಿಗಳ ಮಾನವೀಯ ಕಾರ್ಯಗಳು ಇತರರಿಗೂ ಮಾದರಿ ಎಂದು ಮಂಗಳೂರು ಅಪರಾಧ ಮತ್ತು ಸಂಚಾರ ವಿಭಾಗದ ಡಿಸಿಪಿ ಬಿಪಿ ದಿನೇಶ್ ಕುಮಾರ್ ಹೇಳಿದರು. ಪತ್ರಿಕಾ ಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿತರಣೆ ಹಾಗೂ ಮಾನವೀಯತೆ ಮೆರೆದ ಬಸ್ ಸಿಬ್ಬಂದಿಗಳಿಗೆ ಸನ್ಮಾನ ನೆರವೇರಿಸಿ ಅವರು ಮಾತನಾಡಿದರು. ಬಹಳ ಖುಷಿ ಅನ್ನಿಸ್ತಾ ಇದೆ. ಅದರ ಜೊತೆಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗ್ತಾ ಇದೆ. ನೀವೇ ಹೇಳಿದ ಹಾಗೆ ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಸಂಚಾರ ವ್ಯವಸ್ಥೆಯಲ್ಲಿ ಸಮಾಜದ ಒಂದು ರೀತಿಯಲ್ಲಿ ಎಲ್ಲ ಹೇಳುವ ಹಾಗೆ ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಪತ್ರಿಕೋದ್ಯಮ, ಪತ್ರಕರ್ತರು, ಅವ್ರಿಗೆ ಯಾಕೆ ಈ ಬಸ್ನಲ್ಲಿ ಇಷ್ಟರವರೆಗೆ ಈ ಪಾಸ್ ನೀಡುವಂತಹ ಒಂದು ವ್ಯವಸ್ಥೆ ಆಗಲಿಲ್ಲ ಅಂತನ್ನುವಂಥದ್ದು. ಅದಕ್ಕಾಗಿ ನಾನು ಅಜೀಜ್ ಪರ್ತಿಪಾಡಿಯವರು ಸೇರಿದಂತೆ ಎಲ್ಲ ಬಸ್ಸು ಮಾಲಕರ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹಳ ಖುಷಿ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಬಹುಶಃ ನಾವು ನೋಡಿದ ಹಾಗೆ ಪತ್ರಕರ್ತರಿಗೆ ಅತ್ಯಂತ ತುರ್ತಾಗಿ ಸ್ಥಳಗಳಿಗೆ ತಲುಪಬೇಕಾಗತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪೈಪೋಟಿ ಇರುವಂಥದ್ದು, ನಾ ಮುಂದು ಅಂತನ್ನುವಂಥದ್ದು. ಸೊ ಎಲ್ಲರೂ ಬಹುಶಃ ದ್ವಿಚಕ್ರ ವಾಹನ ಇರ್ಬೋದು, ಅವರ ಸ್ವಂತ ಕಾರುಗಳಲ್ಲಿ ಹೋಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಬಸ್ಗಳನ್ನು ಉಪಯೋಗ ಮಾಡುವಂಥವ್ರು ಬಹಳ ಕಡಿಮೆ. ಬಟ್ ಆದರೂ ಕೂಡ ಮಳೆಗಾಲ ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ಬಸ್ ಪಾಸ್ ಅತಿ ಅಗತ್ಯ. ಅವರೂ ಕೂಡ ಇನ್ನೊಂದು ಸಂತೋಷ ಆಗುವಂಥದ್ದು ಏನು ಅಂತಂದರೆ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ನಾವು ಭಾಗವಹಿಸಿದ್ದೀವಿ. ಪೊಲೀಸರು ನಮ್ಮ ಕರ್ತವ್ಯ ಸಮಾಜ ಸೇವೆಯಲ್ಲಿ ನಾವು ಮಾಡಬೇಕಾಗತ್ತೆ. ಅದೇ ರೀತಿ RTO ಅವರು ಅದು ಕೂಡ ಅವರ ಕರ್ತವ್ಯ. ಅದರ ಜೊತೆಗೆ ಪತ್ರಕರ್ತರು, ನೀವುಗಳು ಸಮಾಜದಲ್ಲಿ ಏನೇ ಸಮಸ್ಯೆ ಇತ್ತು ಅಂತಂದರೆ ಅದನ್ನು ಬಹುಶಃ ಪತ್ರಿಕೆಗಳ ಮುಖಾಂತರ ಬೆಳಕು ಚೆಲ್ಲಿದಲ್ಲಿ ಸೊ ಅದಕ್ಕೆ ಏನು ಸಮಸ್ಯೆಗಳುಂಟು ಅದಕ್ಕೆ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗ್ತಾರೆ. ಅದೇ ರೀತಿ ಬಸ್ಸುಗಳಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಸಂಚಾರದ ಸೇವೆ, ಸಾಗಾಟದ ಸೇವೆಯನ್ನ ಮಾಡ್ತಾ ಇರುವಂಥದ್ದು, ಅದು ಕೂಡ ಒಂದು ಸೇವೆ. ಸಂಚಾರ ವಿಭಾಗದ ಎಸಿಪಿ ನಜ್ಮಾರೂಕ್ ಅವರು ಮಾತನಾಡಿ, ಮಂಗಳೂರಿನ ಖಾಸಗಿ ಬಸ್ನವರು ಡಿಜಿಟಲ್ ಇಂಡಿಯಾಕ್ಕೆ ಚಾಲನೆ ನೀಡುವ ಮೂಲಕ ರಾಜ್ಯದಲ್ಲಿ ಮೊದಲ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ಮಾಧ್ಯಮದವರ ಅಗತ್ಯತೆಗೆ ಬಸ್ ಮಾಲಕರು ನೆರವಾಗಿದ್ದಾರೆ ಎಂದು ಹೇಳಿದರು. ಡಿಜಿಟಲ್ ಇಂಡಿಯಾ ಅನ್ನೋ ಒಂದು ಉದ್ದೇಶದಲ್ಲಿ ಟಿಕೆಟ್ ಮ್ಯಾನ್ಯುವಲ್ ಆಗಿ ಕೊಡೋ ಬದಲಾಗಿ PDS ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದಾರೆ. ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಸರ್ಕಾರ ಅದನ್ನು ಇನ್ನೂ ಅಳವಡಿಸಲಿಲ್ಲ. ಆದರೂ ಇವರು ಪ್ರೈವೇಟ್ ಬಸ್ನವರು ಈಗಾಗಲೇ ಅದರಲ್ಲಿ ಮುನ್ನಡೆಯನ್ನು ಮಾಡಿದ್ದಾರೆ. ನಾನು ಮತ್ತೆ ಈ ವೇದಿಕೆಯಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ಥರ ಮುಂದುವರಿತಾ ಅವರು ಮಾಧ್ಯಮ ಮಿತ್ರರನ್ನು ತಮ್ಮ ಅಂಗಳದಲ್ಲಿ ಕರ್ಕೊಂಡಿದ್ದಾರೆ. ಅವರಿಗೆ ಒಂದು ಬಸ್ ಪಾಸ್ ಅವಶ್ಯಕತೆ ಹೌದು, ಮಾಧ್ಯಮ ಮಿತ್ರರಿಗೂ ಬೇಕಾಗಿದೆ ಅನ್ನೋದನ್ನ ಅವರು ಮನವರಿಕೆ ಮಾಡಿಕೊಂಡಿದ್ದಾರೆ. ಅವರಿಗೂ ಒಂದು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಮಾಧ್ಯಮ ಮಿತ್ರರು ನಾನು ನೋಡಿದಿರೋ ಹಾಗೆ ಬೈಕು, ಬಸ್ಸು ಓಡಾಡ್ತಾರೆ, ಕಾರಲ್ಲೂ ಓಡಾಡ್ತಾರೆ. ಅವ್ರಿಗೆ ಈ ಬಸ್ ಪಾಸ್ ಸವಲತ್ತಿದ್ರೆ ಇನ್ನಷ್ಟು ಮುಂದುವರಿಬಹುದು ಅಂತ ನನ್ನ ನಂಬಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪಾಡಿಯವರು ಮಾತನಾಡಿ, ವಿಶ್ವದಲ್ಲಿ ಮಾನವ ಹಕ್ಕು ಕಾಪಾಡುವಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದಾಗಿದೆ. ರಚನಾತ್ಮಕ ಕೆಲಸ ಮಾಧ್ಯಮ ನಿರ್ವಹಿಸುತ್ತಿದೆ. ಜಿಲ್ಲೆಯ ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಸ್ ಸೌಕರ್ಯವಿಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದಾರೆ. ಅವುಗಳತ್ತ ಪತ್ರಕರ್ತರು ಬೆಳಕು ಚೆಲ್ಲಬೇಕಿದೆ ಎಂದು ಹೇಳಿದರು. ಪತ್ರಿಕಾ ಮಾಧ್ಯಮ ನಮ್ಮ ಈ ಜಿಲ್ಲೆಯಲ್ಲೂ ಕೂಡ ನಮ್ಮನ್ನು, ಅದರಲ್ಲೂ ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆಯನ್ನು ಚಾಟಿ ಇಟ್ಟುಕೊಟ್ಟು ನಮ್ಮನ್ನು ಎಚ್ಚರಿಸ್ತಾ ಇವೆ. ಅದರ ಜೊತೆ ನಮ್ಮ ಸಾಧನೆಯನ್ನು ಕೂಡ ಪ್ರೋತ್ಸಾಹಿಸ್ತಾ
ಅದು ಮಾತ್ರವಲ್ಲ, ನಮ್ಮ ಈ ಪತ್ರಕರ್ತ ಮಾಧ್ಯಮದ ಮಿತ್ರರು ನಮ್ಮೊಂದಿಗೆ ಯಾವತ್ತೂ ಬಹಳ ಒಡನಾಟವನ್ನು ಇಟ್ಕೊಂಡು ಬಂದರು. 1990ರ ಶತಮಾನದಲ್ಲಿ ಆವಾಗ ಹೆಚ್ಚಿನ ಮಾಧ್ಯಮ ಮಿತ್ರರಲ್ಲಿ ವಾಹನಗಳು ಇರಲಿಲ್ಲ. ಆ ಸಂದರ್ಭದಲ್ಲೂ ನಾವು ಬಸ್ ಪಾಸನ್ನು ಕೊಟ್ಟಿದ್ದೇವೆ. ಅನಂತರ 2000 ಇದರ ಸಂದರ್ಭದಲ್ಲೂ ಹೆಚ್ಚಿನವರಲ್ಲಿ ವೆಹಿಕಲ್ಗಳು ಇರಲಿಲ್ಲ. ಆ ಸಂದರ್ಭದಲ್ಲೂ ನಾವು ನಮ್ಮ ಸಿಟಿ ಬಸ್ಸುಗಳಲ್ಲಿ ಫ್ರೀ ಪಾಸನ್ನು ಕೊಟ್ಟಿದ್ದೇವೆ. ಇವತ್ತು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಎಲ್ಲರಲ್ಲೂ 2 ವೀಲರ್ ಮತ್ತು 4 ವೀಲರ್ ಇದೆ. ಆದರೂ ಅವರ ಮೇಲಿರುವ ಅಭಿಮಾನ, ಅವರು ನಮ್ಮೊಂದಿಗಿರುವ ಒಡನಾಟ ಮತ್ತು ಈ ಜಿಲ್ಲೆಯಲ್ಲಿ ಜೀವದ ಹಂಗು ತೊರೆದು ಅವರು ಮಾಡುತ್ತಿರುವಂಥ ಕಾರ್ಯ ಪ್ರವೃತ್ತಿಗೆ ಮೆಚ್ಚಿ ಅವರ ಮೇಲಿನ ಅಭಿಮಾನ ಮತ್ತು ಗೌರವದಿಂದ ನಾವು ಇವತ್ತು ಅವರಿಗೆ ಬಸ್ ಪಾಸನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಇವತ್ತು ಪಾಸಿನ ಅವಶ್ಯಕತೆ ಇಲ್ಲ, ಆದರೂ ಅವರು ಒಂದು ಗೌರವಯುತವಾಗಿ ಇದನ್ನು ಪಡೆದುಕೊಂಡಿದ್ದಾರೆ ಅಷ್ಟೇ. ಅದಕ್ಕಾಗಿ ನಾನು ಈ ಪತ್ರಕರ್ತ ಮಾಧ್ಯಮದವರನ್ನು ಈ ಸಂದರ್ಭದಲ್ಲಿ ಬಹುವಾಗಿ ಕೊಂಡಾಡುತ್ತೇನೆ, ಪ್ರಶಂಸಿಸುತ್ತೇನೆ. ನೋಡಿ, ನಮ್ಮ ಈ ಬಹಳ ಕಷ್ಟಕರವಾದಂತಹ ಟ್ರಾಫಿಕ್ ವ್ಯವಸ್ಥೆಯಲ್ಲಿ, ಈ ಚಿಕ್ಕ ರಸ್ತೆಯಲ್ಲಿ ಇಷ್ಟೊಂದು ಸಂಚರಿಸುವಂತಹ ವಾಹನಗಳಿದ್ದರೂ ಇದನ್ನು ಬಹಳ ಚುರುಕಾಗಿ, ಬಹಳ ನಾಜೂಕಾಗಿ, ಪ್ರಾಮಾಣಿಕತೆಯಿಂದ ವ್ಯವಹರಿಸ್ತಾ ಅದನ್ನು ಕಾರ್ಯ ನಿರ್ವಹಿಸ್ತಾ ಬಂದಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ, ಎಲ್ಲ ಕಿರಿಯ ಅಧಿಕಾರಿಗಳಿಗೂ, ನಮ್ಮ ಪೊಲೀಸ್ ವಿಭಾಗಕ್ಕೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತೇನೆ. ಅವರನ್ನು ಬಹಳವಾಗಿ ಪ್ರಶಂಸಿಸ್ತೇನೆ. ನಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ವ್ಯವಸ್ಥೆ, ನಾನು ಉದಾಹರಣೆಗೆ ಹೇಳ್ತೇನೆ, ತಲಪಾಡಿಯಿಂದ ಸ್ಟೇಟ್ ಬ್ಯಾಂಕ್ ಅಥವಾ ಮಂಗಲ್ದೇವಿಯಿಂದ ಸುರತ್ಕಲ್ ಅಥವಾ ಮಂಗಳೂರಿನಿಂದ ಸ್ಟೇಟ್ ಬ್ಯಾಂಕ್ನಿಂದ ತೊಕ್ಕೋಟಾಗಿ, ಕೋನಾಜೆಯಾಗಿ, ಮುಡಿಪು ಸೆಕೆಂಡ್ ನಿಮಿಷಕ್ಕೆ ರೈಲು ಹೋಗಿ ಹೋದಾಗಿ ಗಾಡಿ ಹೋಗ್ತಾ ಉಂಟು. ಅದೇ ಒಂದು ಇಲ್ಲಿಗೆ ನೀವು ಮನಸ್ಸು ಕೊಟ್ಟು, ಇಲ್ಲಿಗೆ ನೀವು ಗಮನ ಕೊಟ್ಟು ಇನ್ನೂ ಜಾಸ್ತಿ ಗಾಡಿ ಬೇಕು ಅಂತೇಳಿ KSRTCಯನ್ನು ನಮ್ಮ ಮಧ್ಯೆ ಈ ಜನತೆ ಆಗಲಿ, ಇಲ್ಲೇ ಯಾರೇ ಆಗಲಿ ತಂದು ಹಾಕಿದರೆ ನಾವು ಈ ಅನಾರೋಗ್ಯಕರ ಈ ಪೈಪೋಟಿಗೆ ಸಿಕ್ಕಿ ಸ್ಪರ್ಧೆಗೆ ತಾಳಲಾರದೆ, ನಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಸಾಧ್ಯವಾಗದೆ ನಾವು ಈ ಉದ್ಯಮವನ್ನು ಕಳೆದುಕೊಳ್ಳುವುದರಲ್ಲಿ ಸಂಶಯ ಇಲ್ಲ. ಆದ ಕಾರಣ ನಾವು 105 ವರ್ಷ ಇಲ್ಲಿ ನಮ್ಮನ್ನು ಪತ್ರಕರ್ತರು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಜಿಲ್ಲೆಯ ಸಮಗ್ರ ಜನತೆ ನಮ್ಮನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೂ ಉಳಿಸಬೇಕು. ಯಾಕೆಂತ ಹೇಳಿದರೆ ನಾವು ಬಹಳ ಸಂಕಷ್ಟದಲ್ಲಿದ್ದೇವೆ. ಅದರ ಬದಲಾಗಿ ಪತ್ರಕರ್ತ ಮಾಧ್ಯಮದವರಲ್ಲಿ ನನ್ನ ಬಹಳ ಕಳಕಳಿಯ ಮನವಿ, ನಮ್ಮ ಪಕ್ಕದ ಜಿಲ್ಲೆ, ಪಕ್ಕದ ನಮ್ಮ ತಾಲೂಕುಗಳಾದ ಬೆಳ್ತಂಗಡಿ ಕಡೆಯಿಂದ ಕೆಲವು ಉದಾಹರಣೆಗೆ ಹೇಳ್ತೇನೆ. ಕಡಬ ಕಡೆ, ಅಲ್ಲಿ ಕಿಲ್ಲೂರು ಮತ್ತು ದಿಡುಪೆ ಕಡೆ, ಆಮೇಲೆ ಮಿತ್ತಬಾಗಿಲು ಮತ್ತು ಈ ಗುಂಡ್ಯದಲ್ಲಿ ನೆಲ್ಯಾಡಿಯಿಂದ ನೂಜಿಬಾಲ್ದಿಲ, ಕಲ್ಲುಗುಡ್ಡೆ, ಎಂಜಿರ ಕಡೆ, ಆಮೇಲೆ ಇಲ್ಲಿ ನಮ್ಮ ಸೋಮಂದಡ್ಕ, ಕಕ್ಕಿಂಜೆ, ಅಲ್ಲಿ ನೆರಿಯ, ಈ ಕಡೆಗಳಲ್ಲಿ ಇನ್ನೂ ಹಲವಾರು ಕಡೆ ಇದೆ. ಬೇರೆ ನಾನು ರಾಜ್ಯದ ಬೇರೆ ಕಡೆ ಹೋದ್ರೆ ತುಂಬಾ ಕಡೆ ಇದೆ, ಅಲ್ಲಿ ಇವತ್ತು ಜನ ಇಲ್ಲ. ಉತ್ತರ ಕನ್ನಡಕ್ಕೆ ಹೋದ್ರೆ ಅಲ್ಲಿ ನಮ್ಮ ಭಟ್ಕಳ ದಾಟಿದ್ರೆ ಅಲ್ಲಿ ಬಸ್ಸೇ ಇಲ್ಲ, ಟೆಂಪಲ್ ಲಾರಿಗಳಲ್ಲಿ ಹೋಗ್ತಾರೆ. ಸ್ವಲ್ಪ ಆ ಕಡೆ ಗಮನ ಹರಿಸಿ, ಅಲ್ಲಿ ರಾಷ್ಟ್ರೀಕೃತ ರಸ್ತೆಯಲ್ಲಿ ಯಾರು ಗಾಡಿ ಓಡಿಸ್ತಾರ ಅವರನ್ನ ಮೂಲೆಗೆ ಪ್ರತಿಯೊಂದು ಹಳ್ಳಿಗೆ ಬಸ್ ಓಡಿಸುವ ಹಾಗೆ ಮಾಡಿ ಜನರಿಗೆ ಸೇವೆ ಕೊಡಿಸುವಲ್ಲಿ ತಾವು ಸ್ವಲ್ಪ ಗಮನ ಹರಿಸಬೇಕು. ಒಂದು ಬಸ್ ಪಾಸಿನ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ನಮ್ಮಲ್ಲಿ ಹಲವಾರು ಮಂದಿ ಪತ್ರಕರ್ತರು ದ್ವಿಚಕ್ರ ವಾಹನದಲ್ಲಿ ಕೂಡ ವರದಿಗೆ ತೆರಳುತ್ತಾರೆ. ಕೆಲ ಮಂದಿ ಬಸ್ಸುಗಳಲ್ಲಿ ಹೋಗಿ ಬೇರೆ ನಗರದ ಬೇರೆ ಕಡೆಗಳಲ್ಲಿ ಆ ಸ್ಥಳಗಳಲ್ಲಿ ಆಗುವ ಕಾರ್ಯಕ್ರಮದ ವರದಿಯನ್ನು ಕೂಡ ಮಾಡ್ತೇವೆ. ಇವತ್ತು ನಾವು ಈ ಅರ್ಜಿಗೆ, ನಮ್ಮ ಒಂದು ಬಸ್ ಪಾಸಿಗೆ ಅರ್ಜಿ ಕಾಲ್ ಫಾರ್ಮ್ ಮಾಡುವಾಗ ನಮ್ಮಲ್ಲಿ ಸುಮಾರು 78 ಮಂದಿ ಒಂದು ಇವತ್ತು ಬಸ್ ಪಾಸಿಗೆ ಅರ್ಜಿಯನ್ನು ಕೂಡ ಹಾಕಿದ್ರು. ಇದರಲ್ಲಿ ಬಹುತೇಕ ಮಂದಿ ಯಾವತ್ತೂ ಕೂಡ ಉಪಯೋಗ ಮಾಡುವರಲ್ಲ. ಆದರೆ ತುರ್ತು ಸಂದರ್ಭಗಳಲ್ಲಿ ಈಗ ಮಳೆ ಹೆಚ್ಚಾದಾಗ ದ್ವಿಚಕ್ರ ವಾಹನಗಳಲ್ಲಿ ಕೂಡ ಸಂಚಾರ ಮಾಡೋದು ಬಹಳಷ್ಟು ಕಷ್ಟ, ದುಸ್ತರ. ಹಾಗಾಗಿ ನಾವು ಇವತ್ತು ಮಂಗಳೂರು ನಗರ ಭಾಗದಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತಹ ಪತ್ರಕರ್ತರಿಗೆ ಒಂದು ಬಸ್ ಪಾಸಿನ ವ್ಯವಸ್ಥೆಯನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಈಗಾಗಲೇ ಸರ್ಕಾರ ಕೂಡ ನಮಗೆ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸು ವಿತರಣೆಯನ್ನು ಕೂಡ
ಮುಖ್ಯಮಂತ್ರಿಯವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಆಗಸ್ಟ್ 15-20 ಕೂಡ ಜಿಲ್ಲಾ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ಪತ್ರಕರ್ತರಿಗೆ ಒಂದು ಸರ್ಕಾರಿ ಬಸ್ಸುಗಳ ಸೌಲಭ್ಯಕ್ಕೆ ಪಾಸುಗಳನ್ನು ಕೊಡುವ ವ್ಯವಸ್ಥೆ ಕೂಡ ಸರ್ಕಾರ ಮಾಡ್ತಾ ಇದೆ. ಆದರೆ ನಗರ ಭಾಗದಲ್ಲಿ ಈ ಒಂದು ಸೌಲಭ್ಯ ಇರುವುದಿಲ್ಲ. ಹಾಗಾಗಿ ನಮಗೆ ಇವತ್ತು ಖಾಸಗಿ ಬಸ್ಸು ಮಾಲೀಕರ ಸಂಘ ಈ ಪಾಸುಗಳು ಕೂಡ ನಮ್ಮ ಪತ್ರಕರ್ತರಿಗೆ ಬಹಳಷ್ಟು ಸಹಾಯ ಆಗಲಿಕ್ಕಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಟ್ಟ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ಸು ಮಾಲೀಕರ ಸಂಘದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ನನ್ನ ಸಂಘದ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ಪತ್ರಕರ್ತರಿಗೆ ಖಾಸಗಿ ಬಸ್ ಮಾಲಕರ ಸಂಘದ ವತಿಯಿಂದ ಪಾಸ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಉಪಸ್ಥಿತರಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಇಂದಾಜೆ ಸ್ವಾಗತಿಸಿ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವಂದಿಸಿದರು. ಉಪಾಧ್ಯಕ್ಷ ಭಾಸ್ಕರ್ ಐಕಟ್ಟ ನಿರೂಪಿಸಿದರು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.